ಇವತ್ತಿನ ದಿವಸ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಸ್ತಕ್ಕಂಥ ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರ ತಪ್ಪುಗಳನ್ನು ಮಾಡಿದ್ರೆ ವಿರೋಧ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಅದರದೆಲ್ಲ ಇರ್ತದೆ. ನೀವು ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀರಾ. ರಾಜಕೀಯ ಪಕ್ಷ ಅಲ್ಲ, ಪ್ರಜಾಕೀಯ ಅಂತಕ್ಕಂಥದ್ದು ಮತ್ತೇನು ಸರ್? ರಾಜ ಮತ್ತು ಪ್ರಜಾ ವ್ಯತ್ಯಾಸ. ಆಯಿತು, ಪ್ರಜೆ ರಾಜ. ಯಾವುದಾದ್ರು ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಇದ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ? ನಮ್ಮ ರಾಜ್ಯಕ್ಕೆ, ನಮ್ಮ ಜನರ ಪರವಾಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು ನಿಮಿಷ ಹೇಳ್ತೀನಿ ಸರ್, ಅದೇ ಹೇಳಿ ಸರ್. ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟನ ಮಾಡಿಲ್ಲ ಅಂದ್ರೆ ಅಲ್ಲ ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ಬೇಕಾ ಸರ್? ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ, ನನ್ನ ಹೋರಾಟ ಏನ್ ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರುವಂತ ಒಂದು ಅದ್ಭುತವಾದ ಸಮಾಜ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಅಲ್ವಲ್ಲ ಸರ್? ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ. ಅದು ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳು ಗಲಾಟೆ ಮಾಡ್ತಾರೆ. ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ये बड़ी अच्छी बात कही आप. ಎಲ್ಲರೂ ರಾಜಗಳಾಗಲ್ಲ ಸರ್, ಎಲ್ಲ ರಾಜರಾಗ. ಪ್ರಜಾಪ್ರಭುತ್ವ ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟ ನಡೀತ್ರಿ, ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಹೋರಾಟಪ್ಪ, ಅದು ಕರೆಕ್ಟು. ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ, ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದು ಅವ್ರು ಹೇಳೋದು. ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರು ಹೋರಾಡುವ ಅವಶ್ಯಕತೆ. ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಬಂದಿದೆಯೇ? ಏಯ್ ಬಡ ಇದ್ನೆ, ನಮ್ಮ ವಂಶದವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ಹೇಳಿ, ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನು ಆಳ್ಬೇಕು, ಆಳಬಾರ್ದ? ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು, ಒಟ್ಟೋಗಿ ಅಂತ ಒಟ್ಟೋಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಬಟ್ ಇದ್ದಾಗ ಅಧಿಕಾರದಲ್ಲಿದ್ದ ಮಾಡಿದಂತ ವಿರೋಧ ಮಾಡಲೇಬೇಕು. ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ, ನನ್ನ ಅಭಿಪ್ರಾಯ, ಒಬ್ಬ ನಾಯಕ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು. ಪಕ್ಷಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ. ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ನ ಎತ್ತಿ ನಿಂತ್ಕೊಂತಾನೆ ಅವನು. ಸ್ಟಾರ್ಟ್ ಅವನೊಬ್ಬ ನಾಯಕ ಹಾಕೊಟ್ಟಿರ್ತಾನೆ. ಅವ್ನ ಪಕ್ಕದಲ್ಲಿ ಹೇಳ್ತಾನೆ, ನೀನು ಬೆಳೀತಾ ಇದೆಯಾ ಕಣೋ, ಹುಷಾರು, ಬೆಳೀತಾ ಇದೆಯಾ ನೀನು. ಅವನು ಬೆಳೀತಾ ಇದ್ದೀನಾ? ನೆಕ್ಸ್ಟು ಜನ ನೀರು ಬೆಳೆಸೋದು, ಅವ್ನು ಬೆಳ್ಕೊಡು. ಸರ್, ಇವತ್ತಿನ ವ್ಯವಸ್ಥೆಯಲ್ಲಿ ಸರ್, ಯಾವುದೇ ಒಂದು ಸಣ್ಣ ಪ್ರಜೆಗೆ, ನನಗೆ ಉದಾಹರಣೆಗೆ ಒಬ್ಬ ನಾಗರಿಕನಿಗೆ ಒಬ್ಬ ಪ್ರಜೆಯಾಗಿ ಏನಾದ್ರು ತೊಂದರೆ ಆದರೆ, ಯಾವುದೇ ಒಂದು ರೆವಿನ್ಯೂ ಯಾವುದೇ ಒಂದು ಇಲಾಖೆ ಇರ್ಬೋದು, ತೊಂದರೆ ಆಗಿ ಒಬ್ಬ ಪ್ರಜೆಯಾಗಿ ಹೋದ್ರೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಸರ್ ಇವತ್ತಿನ ವ್ಯವಸ್ಥೆಯಲ್ಲಿ. ಸರ್, ಅವ್ರು ಹೇಳ್ತಾ ಇರೋದು ಆ ತೊಂದರೆ ಆಗದೇ ಇರುವಂತಹ ವ್ಯವಸ್ಥೆ ನಿರ್ಮಾಣದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ತೊಂದರೆ ಆದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀವಿ ಸರ್. मुझे नहीं आता, इसको बहुत अच्छी तरह आता है, मास्टर है मास्टर. ನಿಮಿಷ ಒಂದು ಹೇಳ ಸರ್, ನನ್ನ ಒಂದು ಸಣ್ಣ ಕಲ್ಪನೆ. ನಾನು ಮತ್ತೆ ನಾಯಕನ ಕಲ್ಪನೆ ಅಲ್ಲ ಸರ್, ನಾನು ಏನೇ ಹೇಳಿದ್ರು ಮತ್ತೆ ನಾಯಕ ನೀವೇ ಮಾಡಿ ಸರ್. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕು ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡ್ಬೇಕು ಸರ್. ಕರೆಕ್ಟಾ ಸರ್? ಸರ್, ಅವಾಗ ಅವ್ನು ಕರಪ್ಟ್ ಆಗಕ್ಕೆ ಸಾಧ್ಯನಾ ಸರ್? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಲ್ವಾ? ಟ್ರಾನ್ಸ್ಪರೆನ್ಸಿ ಬರ್ಬೋದು. ಪ್ರತಿಯೊಂದು ಕಂಪ್ಲೇಂಟು CCTV ಕ್ಯಾನೋ ಪೊಲೀಸ್ ಸ್ಟೇಷನ್ಲಿಟ್ಟು ಸರ್, ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್? ಸೂಪರ್ ನೋಡಿ, ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ ಸರ್, ಸಿಂಪಲ್. ಮೈಕ್ ಕೊಡಿ ಅವ್ರಿಗೆ, ಮೈಕ್ ಕೊಡಿ. ಇದುವರೆಗೂ ಸ್ವತಂತ್ರ ಬಂದು 75 ವರ್ಷ ಆಯಿತು. ನಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಜಿ ವಡೇರಳ್ಳಿ ಅಂತ. ನಮ್ಮ ಪಂಚಾಯತಿ ಇವತ್ತಿಗೂ ಕೂಡ ರೋಡ್ ಇಲ್ಲ ಸರ್. 100 ಬಾರಿ. ಯಾವ ಪಕ್ಷ ನಿಮ್ಮದು? BJP ವತಿಯಿಂದ. BJP ಸರ್. ಉತ್ತರ ಹೇಳ್ತೀನಿ, ವೆಯ್ಟ್ ಮಾಡಿ ಸರ್. ಮಾತಾಡಬೇಡಿ ದಯವಿಟ್ಟು ಸರ್, ಹೇಳ್ತೀನಿ ಕೇಳಿ. 100 ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ಮಾಡ್ತೀವಿ ಅಂತಂದರೆ. ಅಲ್ಲ, ಪ್ರಜಾಕೀಯ ಜಾಯ್ನ್ ಆಗ್ತೀರಾ ಅಂತ? ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ಅಲ್ಲ ಆಗ್ಬೇಕಾಗತ್ತೆ ಸರ್. ಬದಲಾವಣೆ ಅನ್ನೋದು ಒಂದು ಪರಿವರ್ತನೆ ನಿಯಮ ಸರ್. मुच्छड़ के घर फिर मुच्छड़ को बोलते हैं कि नाव वापस करता है कि नहीं, फिर मुच्छड़ बोलेगा कि नाव वापस नहीं करूंगा तो होगा. ಪರವಾಗಿಲ್ಲ ಉಪೇಂದ್ರ ಅವರೇ, ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ನೆಕ್ಸ್ಟ್ ಪ್ರಜಾಕೀಯ ಸರ್, ಖಂಡಿತ ಇವರೆಲ್ಲ ಪ್ರಜಾಕೀಯ ನೆಕ್ಸ್ಟ್. ಪರವಾಗಿಲ್ಲ, ಒಬ್ಬರನ್ನ ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ಪ್ರಜಾಕೀಯ ಆಗ್ತಾರೆ ಯಾವಾಗ ಗೊತ್ತಾ? ಇದೇನೋ ಗೆಲ್ಲುತ್ತೆ ಅಂದಾಗ. ಹೌದು, ಅವ್ರಿಗೆ ಆ ಭರವಸೆ ಬರೋರಿಗೆ ಬರಲ್ಲ ಸರ್. ಇನ್ನೊಂದು ಇವತ್ತು ನೀವು ಹೇಳಿದ್ರಿ, ಯಾವುದೋ ಒಂದು ರೋಡ್ ಕಿತ್ತೋದಾಗ ನೀವು ಅಮೇರಿಕಾದ ಒಂದು ರೋಡ್ ಉದಾಹರಣೆ ಕೊಟ್ಟಿದ್ರಿ, ನನಗೆ ನೆನಪಿದೆ. 20 ವರ್ಷ ಆದರೂ ಅಮೇರಿಕಾದಲ್ಲಿ ರೋಡ್ ಕೇಳಲ್ಲ ಅಂತ. ಇವತ್ತು ನಮ್ಮೂರಲ್ಲಿ 17 ಕಿಲೋಮೀಟ್ರ್ ಒಂದು ಟಾರ್ ರೋಡ್ ಮಾಡಿದ್ದಾರೆ 18 ವರ್ಷದ ಹಿಂದೆ. ಇವತ್ತು ಕೂಡ ಅದಕ್ಕೆ ಟಾರ್ ರೋಡ್ ಹಾಕಿಲ್ಲ ಸರ್. ಇವತ್ತು ಒರಿಜಿನಲ್ ಟಾರ್ ರೋಡ್
ನಂಬ್ರೆ ಬಿಟ್ಟರೆ ಬಿಡಿ. ಒನ್ಸ್ ವಿಸಿಟ್ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ. 18 ವರ್ಷದ ಹಿಂದೆ ಹಾಕಿರೋ ಟಾರ್ ಇವತ್ತು ಕಿತ್ತಿಲ್ಲ ಸರ್. ಅಷ್ಟು ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಚೆನ್ನಾಗಿ ಟಾರ್ ರೋಡ್ ಮಾಡಿರ್ತಕ್ಕಂಥ ಬಲರಾಮ್ ರೆಡ್ಡಿ ಅಂತ ಕ್ಲಾಸ್ 1 ಕಾಂಟ್ರಾಕ್ಟರ್ ಚಿತ್ರದುರ್ಗ. ಯಾಕೆ ಸರ್ ಮಾಡೋಕ್ಕಾಗಲ್ಲ ಹಂಗಾರೆ? ನೀವು ಹೇಳೋ ಲೆಕ್ಕ ಹಂಗಾರೆ? ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ ಕರೆಕ್ಟ್ ಅಲ್ಲ ಸರ್? ನಾನು ನನ್ನ ಪಾರ್ಟಿಯವನಾಗಿರ್ಬೋದು, ದುಡ್ಡು ತಿನ್ನಲಿ ಸರ್, ಆದರೆ ಆ ಥರ ಒಂದು ಕಾಂಪ್ರಮೈಸೇ ಬೇಡ ಅನ್ನೋದು. ದುಡ್ಡು ತಿನ್ಲಿ ಬಟ್ ಕಡಿಮೆ ತಿನ್ಲಿ ಅಂತ ಇವ್ರು ಹೇಳೋದಕ್ಕೆ ಒಂದು ಹೇಳಿದ್ರೆ, ಮೊನ್ನೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಅವ್ರು ಇನ್ನೂ ಡೆಲ್ಲಿ ತಲುಪಲೇ ಇಲ್ಲ, ಅಷ್ಟೊತ್ತಿಗಾಲೇ ರೋಡ್ ಕಿತ್ತೋಯ್ತು. 25 ಕೋಟಿ ಖರ್ಚು ಮಾಡಿ. ನೋಡಿ ಮತ್ತೆ ವೈಯಕ್ತಿಕ ಅಲ್ಲ ಕೇಳಿ, ನಾನಿಲ್ಲಿ ರಾಜಕೀಯ ಗಲಾಟೆಯಲ್ಲಿ ನಾನು ಬಂದು ಕೂತಿಲ್ಲ. ಯಾಕಂದ್ರೆ ನೀವು ರಾಜಕೀಯ ಮಾತ್ರ ಡಿಸ್ಕಷನ್ ಆಗಬೇಕಿಲ್ಲ. ರಾಜಕೀಯ ನೀವೊಂದು 4 ಜನ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಇದೇ ತರ ನೀವು ಅದ್ ಮಾಡಿಲ್ಲ, ನೀವು ಇದು ಮಾಡಿಲ್ಲ, ನಾವು ಅದ್ ಮಾಡಿಲ್ಲ, ನೀವು ಹೊರಗಡೆ ಹೋಗಿ ಕೈ ಹಾಕೋಣ ಬಲ್ರಿ, ನಾವು ಗೊತ್ತಿಲ್ಲ ಅಲ್ರಿ ಅಷ್ಟೇ ಅಂತ.